ಕೇಂದ್ರ ಸರ್ಕಾರದಿಂದ ನಾನೊಂದು ವರ್ಷದ ಅವಧಿ ಮಾತ್ರ ನನಗೆ 7 ಡಿಸ್ಟಿಕಲ್ಲಿ ನನ್ನ ಆಯ್ಕೆ ಆಗಿದ್ದೇನೆ. ಫಸ್ಟ್ ಡಿಸ್ಟಿಕ್ ನಮ್ಮ ರಾಯಚೂರು ಡಿಸ್ಟಿಕ್ ತೊಗೊಂಡಿದ್ದೀನಿ. ಗೌರ್ಮೆಂಟ್ ಸ್ಕೂಲ್ ಯಾವುದೇ ಅಲ್ಲಿ ಹೋಗಿ ನಾನು ಸರ್ಚ್ ಮಾಡಿ ಯಾರು ಫಸ್ಟ್ ಕ್ಲಾಸ್ ಬಂದಿದ್ದಾರ ನಮ್ಮ ಡಾಕ್ಟರ್ ರಾಜು ಕನ್ನಯ್ಯ ದಕ್ಷಿಣ ಭಾರತದ ಅಧ್ಯಕ್ಷರಾದ ದತ್ತಾತ್ರೇಯ ಅವರ ಆದೇಶದ ಮೇರೆಗೆ ನಾನು ಈ ಒಂದು ಮಕ್ಕಳಿಗೆ ಯಾರು ಫಸ್ಟ್ ಬಂದಿದ್ದಾರೆ ನಮ್ಮ ಕಡೆಯಿಂದ ಒಂದು ಮೆಡಲ್ ಅವ್ರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇನೆ. ಇವತ್ತಿನ ದಿವಸ ಡಿಸೆಂಬರ್ 10ನೇ ತಾರೀಕಿಗೆ ಹುಟ್ಟುಹಬ್ಬ ಇದೆ. ಆ್ಯಕ್ಚುಲಿ ಅವತ್ತೇ ಮಾಡಬೇಕಾಗಿರೋದು ಯಾಕಂತಂದರೆ ನಾವು ಪ್ರತಿ ಒಂದು ಸ್ಕೂಲ್ಗೆ ಹೋಗಿ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಮಾಡಿದರೆ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಆಗಬೇಕು. ಅವಳಿಗೆ ಮಾಡ್ಯಾರ ನಾವು ಚೆನ್ನಾಗಿ ಓದ್ಬೇಕಂತೇಳಿ ನಾವೇ ಸ್ವತಃ ಬಂದು ಇಲ್ಲಿ ಮಾಡ್ತಾ ಇದ್ದೀವಿ. ಇದು ನಾನು ಪರ್ಸನಲ್ ಆಗಿ ಮಾಡ್ತಾ ಇದ್ದೀನಿ ಸರ್. ರವಿಕುಮಾರ್ ತಿಮ್ಮಪ್ಪ ಅಂತೇಳಿ ನಾವೆಲ್ಲ ಟ್ರಸ್ಟ್ ಮೆಂಬರ್ಗಳು. ನಾವೆಲ್ಲ ಟ್ರಸ್ಟ್ ಅಂದರೆ WHRK ಫ್ಯಾಮಿಲಿ ಭಾರತ ಸರ್ಕಾರ ಕಾರ್ಪೊರೇಟ್ ಆಯೋಜಿಸಲಾಗಿದೆ. 1 ವರ್ಷದ ತನಕ ನಮಗೊಂದು ಅವಕಾಶ ಕೊಟ್ಟಿದೆ ಸರ್ಕಾರ. ಅದೊಂದು ನಿಮ್ದೊಂದು ಸ್ಕೂಲ್ ಆಯ್ಕೆ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಯಾರು ಫಸ್ಟ್ ಬಂದಿದ್ರು ಅವ್ರಿಗೆ ನಾವು ಇವತ್ತು ಸನ್ಮಾನ ಇಟ್ಕೊಂಡಿದ್ದೀವಿ. ನಿನ್ನೆಯ ದಿವಸ ನಮ್ಮ ಶಾಲೆಗೆ WHRK ವತಿಯಿಂದ ಮೇಡಮ್ ಅವರು ಡಾಕ್ಟರ್ ಶಾಂತ ಕುಲಕರ್ಣಿ ಇವರು ಬಂದು ನಮ್ಮನ್ನು ಭೇಟಿ ಮಾಡಿದ್ರು. ಇವರ ಒಂದು ಉದ್ದೇಶ ಏನು ಅಂತಂದರೆ ಮಕ್ಕಳನ್ನು ಕಲಿಕೆಯಲ್ಲಿ ಇನ್ನಷ್ಟು ಪ್ರೋತ್ಸಾಹ ನೀಡಬೇಕು. ಆಲ್ರೆಡಿ ಮಕ್ಕಳೆಲ್ಲ ಓದ್ತಾ ಇದ್ದಾರೆ, ಆದರೆ ಈ ಕಾಂಪಿಟೇಷನ್ ಇರುವಂಥ ಒಂದು ಪ್ರಪಂಚದಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕು. ಆ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಇನ್ನೂ ಡೆವಲಪ್ ಮಾಡಬೇಕು, ಸ್ಪೋರ್ಟಿವ್ ಆಗಿ ಕಲಿಕೆಯಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ಪರವಾಗಿ, SDMC ಪರವಾಗಿ ಹಾಗೂ ಎಲ್ಲ ಮುದ್ದು ಮಕ್ಕಳ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು. ಹಾಗೆಯೇ ಈ ಸಂದರ್ಭದಲ್ಲಿ ನಮ್ಮ ಶಾಲೆ ಸರ್ಕಾರಿ ಶಾಲೆ ಅಂತ ಹೇಳಿ ಗುರುತಿಸಿಕೊಂಡು ಬಂದಿರುವಂತಹ ಇವರಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಅಕ್ಟೋಬರ್ ತಿಂಗಳಲ್ಲಿ ಸಮೇಟಿವ್ ಅಸೆಸ್ಮೆಂಟ್ ಮಾಡಿದ್ವಿ. ಸಮೇಟಿವ್ ಅಸೆಸ್ಮೆಂಟ್ SA1 ಎಕ್ಸಾಮ್ ಬರೆದಿದ್ವಿ, ಹೌದಾ? ಸೊ ಇದರಲ್ಲಿ ನೀವೆಲ್ಲ ಮಕ್ಕಳು 8ನೇ ಕ್ಲಾಸು, 9ನೇ ಕ್ಲಾಸು ಮತ್ತು 10ನೇ ಕ್ಲಾಸಿನವರು 8ನೇ ಕ್ಲಾಸ್ ಅವರು 40 ಮಾರ್ಕ್ಸಿಗೆ ಲಿಖಿತ ಪರೀಕ್ಷೆ ಬರೆದ್ರು. 9 ಮತ್ತು 10ನೇ ಕ್ಲಾಸ್ನವರು 80 ಮಾರ್ಕ್ಸ್ಗೆ ಲಿಖಿತ ಪರೀಕ್ಷೆಗಳನ್ನು 6 ವಿಷಯದಲ್ಲಿ ಪರೀಕ್ಷೆಗಳನ್ನು ಬರೆದು ನಿಮ್ಮ ಒಂದು ಪರ್ಫಾರ್ಮೆನ್ಸನ್ನು ಅಲ್ಲಿ ತೋರಿಸಿದ್ದೀರಿ. ಸೊ ಇದರಲ್ಲಿ ನಾವು 10th ಕ್ಲಾಸಿನಲ್ಲಿ ಇರುವಂಥ ಮಕ್ಕಳು ಈ ವರ್ಷ ಬೋರ್ಡ್ ಎಕ್ಸಾಮ್ ಫೇಸ್ ಮಾಡಬೇಕು. ಅವರು ಇನ್ನಷ್ಟು ಚೆನ್ನಾಗಿ ಓದಬೇಕು, ಇನ್ನೂ ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ಅವರು ಹೊರ ಹೋಗಿ ಅವರ ಒಂದು ಭವಿಷ್ಯವನ್ನು ಇನ್ನಷ್ಟು ಉಜ್ವಲ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು 10ನೇ ಕ್ಲಾಸ್ ಮಕ್ಕಳನ್ನು ಆರಿಸಿದ್ದೇವೆ. 10ನೇ ಕ್ಲಾಸಲ್ಲಿ ನಾವು ಈ ಒಂದು ಪರ್ಸೆಂಟೇಜನ್ನು ನಾವು ಟ್ಯಾಲಿ ಮಾಡ್ಕೊತ ಹೋದಾಗ ಅನೇಕ ಮಕ್ಕಳು ಇದರಲ್ಲಿ ಟಾಪ್ 10ಅಲ್ಲಿ ಇದ್ದರು. ಸೊ ಎಷ್ಟು ಡಿಫ್ರೆನ್ಸ್ ಅಂದರೆ 0.1 ಡಿಫ್ರೆನ್ಸ್ ಆಗಿ ನೀವೊಂದು ಹಿಂದಕ್ಕೆ ಸರಿದ್ರಿ. ಸೊ ಎಲ್ಲ ಟಾಪರ್ಸ್ ಟಾಪ್ 10 ಲಿಸ್ಟ್ನಲ್ಲಿ ಟಾಪ್ 1ಅಲ್ಲಿ ನಿಂತಿರೋದು ಪೂಜಾ ತಂದೆ ವೆಂಕಟೇಶ್ ಇವರು. 625 ಮಕ್ಕಳಿಗೆ 503 ಮಾರ್ಕ್ಸನ್ನು ಪಡೆದು ಇವಳು 82% ತೆಗೆದು ಕ್ಲಾಸಲ್ಲಿ ಹೈಯೆಸ್ಟ್ ಸ್ಕೋರರ್ ಅಂತ ಹೇಳಿ ನಿಂತಿರ್ತಾಳೆ. ಸೊ ಎಲ್ಲರ ಪರವಾಗಿ ಪೂಜೆಗೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳುತ್ತಾ